ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಬೇಜಾರು ಮಾಡ್ಕೋಬೇಡಿ ಸುಮನ ಅವರೇ. ಇಲ್ಲ ನಿತ್ಯ ಅವರೇ, ಇದಕ್ಕೆಲ್ಲ ನಾನು ಮಾನಸಿಕವಾಗಿ ಸಿದ್ಧವಾಗಿದ್ದೀನಿ. ನೀವು ತುಂಬಾ ಧೈರ್ಯವಂತೆ. ಒಂದ್ ನಿಮಿಷ. ಇದೆಲ್ಲ ಯಾಕೆ? ನಿಮ್ ಮದ್ವೆಗೆ ನಾನೇನು ಉಡುಗೊರೆ ಕೊಡೋದಕ್ಕಾಗಿಲ್ಲ ಅಲ್ವಾ? ಇದ್ ನಿಮಗ್ ಚೆನ್ನಾಗಿ ಒಪ್ಪುತ್ತೆ. ಇದ್ ನನ್ ಕಡೆಯಿಂದ ನಿಮಗ್ ಗಿಫ್ಟ್. ನಿಜವಾಗ್ಲೂ ನಿಮಗ್ ನನ್ ಮೇಲೆ ಸ್ವಲ್ಪನೂ ಬೇಜಾರಿಲ್ವಾ? ಖಂಡಿತ ಇಲ್ಲ. ನೀವ್ ತೀರ್ಥನ್ ಹೆಂಡತಿ ಆಗ್ಬೇಕು ಅಂತ ಆ ದೇವ್ರೆ ನಿರ್ಧಾರ ಮಾಡಿದ್ಮೇಲೆ ನಾನೇನ್ ಮಾಡೋದಕ್ಕಾಗತ್ತೆ ಹೇಳಿ? ಈ ಗಿಫ್ಟ್ನ ನೀವ್ ಇಟ್ಕೊಳ್ಳಿ. ಈಗ ಸದ್ಯಕ್ಕೆ ಏನು ಪ್ರಶ್ನೆ ಮಾಡಬೇಡಿ. ನೀವ್ ಅರ್ಥ ಮಾಡ್ಕೊಂಡ ಹಾಗೆ ಮನೆಯವ್ರು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಿಮ್ಮಿಂದ ಇನ್ನೊಂದು ಉಪಕಾರ ಆಗ್ಬೋದಾ? ಏನ್ ಹೇಳಿ? ಹೇಗಾದ್ರೂ ಮಾಡಿ ಮಾವನ್ ಮನೆಗೆ ಕಳ್ಸ್ಕೊಡಿ. ನೀವ್ ಮಾತಾಡಿದ್ರೆ ಅವ್ರು ಸಮಾಧಾನ ಮಾಡ್ಕೋಬಹುದು. ದಯವಿಟ್ಟು ಇದೊಂದು ಉಪಕಾರ. ನಾನ್ ಬಂದ್ಮೇಲೆ ಆ ಮನೆ ಉಡ್ದೋಯ್ತು ಅನ್ನೋ ಆಪಾದನೆ ನನಗ್ ಬೇಡ. ಮಾವ ಆ ಮನೆಗ್ ದೇವ್ರಿದ್ದಾಗೆ. ಎಲ್ರು ಅವ್ರನ್ನ ನೆನಪಿಸ್ಕೊತಾನೆ ಇರ್ತಾರೆ. ದಯವಿಟ್ಟು ಅವ್ರನ್ನ ಕಳ್ಸ್ಕೊಡ್ತೀರಾ? ನಾನು ಅವ್ರ ಜೊತೆ ಮಾತಾಡ್ತೀನಿ. ನೀವು ಹೊರಡಿ. ಅವ್ರ ಮನ್ಸು ಸಮಾಧಾನ ಆಗ್ಬೇಕಲ್ವಾ? ಬನ್ನಿ. ಮಾವ, ಅತ್ತೆ ಮತ್ತೆ ಸಾಹೇಬ್ರು ನಿಮ್ಮನ್ ತುಂಬಾ ನೆನಪಿಸ್ಕೊತಾ ಇದಾರೆ. ದಯವಿಟ್ಟು ಮನೆಗ್ ಬನ್ನಿ. ನನ್ನ ಮನೆಗೆ ನಾನು ಬರೋದಕ್ಕೆ ಬೇರೆಯವ್ರ ಕೈಲಿ ಹೇಳಿಸ್ಕೊಂಡು ಬರ್ಬೇಕಾಗಿಲ್ಲ. ಮನೆಗೆ ಬಂದು ಕೂತಿದ್ಯಲ್ಲ ಪೀಡೆ, ಅದ ಆಚೆ ಹೋದ್ರೆ ನಾನಾಗೆ ನನ್ನ ಮನೆಗೆ ಬರ್ತೀನಿ. ನನ್ನ ಮನೆ ಕರೀತಾಳೆ, ನನ್ನ ಮನೆಗೆ ನನ್ನೇ ಕರೀತಾಳೆ. ಎಲ್ಲ ನಾಟಕಗಳು. ಬಂದ್ರ ಬರ್ರಿ. ನಿತ್ಯ, ಏನಮ್ಮ ಇದು? ನಿನ್ ರೀತಿ ನೀತಿನೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಮ್ಮ, ಅವಳನ್ನ ಮನೆಗೆ ಸೇರಿಸ್ತಾ ಇದೆಯಲ್ಲ, ಮುಗಿದು ಆಚೆ ಅಟ್ಟತ್ತಾನೆ. ಮಾವ, ನಾವೊಳಿಗ್ ಬೈಯೋದ್ರಿಂದ ನಮಗ್ ಸಿಗೋದಾದ್ರೂ ಏನು? ನಾವೊಳಿಗ್ ಪ್ರೀತಿ ಕೊಟ್ರೆ ಅವಳಿಗೂ ನಮ್ಮ ಮೇಲೆ ಪ್ರೀತಿ ಮೂಡುತ್ತೆ. ಮುಂದೆ ಅದು ತುಂಬಾ ಕೆಲ್ಸಕ್ ಬರುತ್ತೆ. ಪಾಪ, ಅವಳು ಎಷ್ಟು ದಿನ ತಾನೇ ಖುಷಿಯಾಗಿರ್ತಾಳೆ? 10 ದಿನ, 15 ದಿನ, ತಿಂಗಳು? ಎಲೆಕ್ಷನ್ ಮುಗಿಯೋವರೆಗೂ ಅಲ್ವಾ? ಅಲ್ಲಿವರೆಗಾದ್ರೂ ಅವಳು ಖುಷಿಯಾಗಿರ್ಲಿ ಬಿಡಿ. ಮೇಡಮ್, ನೀವು ತುಂಬಾ ಒಳ್ಳೆಯವರು. ಆ ದೇವ್ರು ನಿಮ್ಗೆ ಯಾಕೆ ಹೀಗೆ ಮಾಡ್ದ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನಿಮ್ಗೆ ಒಳ್ಳೇದಾಗೇ ಆಗತ್ತೆ. ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ರಾಮಕ್ಕ, ಮುನಿಯಕ್ಕ, ಶಾಂತಕ್ಕ, ಶಾರದಕ್ಕ, ಎಲ್ರು ಬನ್ನಿ. ರಾಮಯ್ಯ, ರಾಮಯ್ಯ, ಯಾರು ಬಂದಿದ್ದಾರೆ ನೋಡು ಬಾ. ಸುಮ್ಮಿ,
ನಡ್ಕೊಂಡು ಓಡಾಡ್ತಾ ಇದ್ದವಳು ಕಾರಲ್ಲಿ ಓಡಾಡಂಗ ಬಿಟ್ಟೆಲ್ಲೆ. ನೀನ್ ಕಾರಿಂದ ಇಳಿದ್ ಬರೋದನ್ನ ನೋಡೋದೇ ಒಂದ್ ಹಬ್ಬ ಸುಮಿ. ನಮ್ ಸುಮ್ಮಿಗಿರೋ ಒಳ್ಳೆತನಕ್ಕೆ ಆ ದೇವ್ರು ಕೊಟ್ಟಿರೋ ಉಡುಗೊರೆ ಇದು. ಸುಮಿ ಚೆನ್ನಾಗಿದೆಯಾ ಮಗಳೇ? ಹ್ಞೂ ಅಪ್ಪ. ಅಕ್ಕ ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿದ್ದೀನಿ ಕಣೆ, ನೀನು? ಸುಮಿ ಎಲ್ಲಮ್ಮ ಒಬ್ಳೇ ಬಂದಿದ್ಯಾ? ಸಾಹೇಬ್ರಿಲ್ಲವಾ? ರಮಣ ಏನ್ ಸಾಹೇಬ್ರಂತಿದೀಯಾ? ಅವ್ರೀಗ ನೀನ್ ಅಳಿಯಂದ್ರಪ್ಪ. ಸುಮ್ನಿರ್ ದೇವಣ್ಣ, ಹಂಗೆಲ್ಲ ಕರೆಯಕ್ಕಾದ್ದ ನೀನು? ಚಿಟ್ಟೆ ಅಣ್ಣ, ನೀವಿನ್ ಹೊರಡಿ. ಏನ್ ಮಾತಾಡಕತ್ತಿ ಸುಮ್ನಕ್ಕ? ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಇಲ್ಲೇ ಇದ್ದು ನಿಮ್ಮ ಮಾತುಕತೆ ಮುಗಿದ ಮ್ಯಾಗ ಕರ್ಕೊಂಬ ಅಂತ ಸಾಹೇಬ್ರ ಹೇಳ್ಯಾರ. ಅಯ್ಯೋ, ನಾನ್ ಮಾತಾಡ್ ಬರೋದ್ ಎಷ್ಟೊತ್ತಾಗುತ್ತೋ ಏನೋ, ಸುಮ್ನೆ ನಿಮ್ಮೊಬ್ರಿಗೆ ಬೇಜಾರು. ನೋಡವಾ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಒಟ್ಟಿನಾಗ ನಿನ್ನ ಮಾತುಕತೆ ಮುಗಿದ ಮ್ಯಾಗ ಕರ್ಕೊಂಬ ಅಂತ ಸಾಹೇಬ್ರು ನನ್ ಜವಾಬ್ದಾರಿ ಕೊಟ್ಟಾರ. ಅದು ನನ್ ಜವಾಬ್ದಾರಿ, ನಾ ಕರ್ಕೊಂಡ್ ಹೋಗ್ತೀನಿ. ರಾಮಯ್ಯ, ಕೌನ್ಸಿಲರ್ ಸಾಹೇಬ್ರು ಸುಮ್ಮಿನ ಹೆಂಗ್ ನೋಡ್ಕೋತವ್ರೆ ನೋಡು. ಹೂವಿನಂಗೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ಬೇಕು ಅಂತ ಕಟ್ಟಪ್ನೆ ಮಾಡವ್ರೆ. ಆಯ್ತಾಯ್ತು ರಾಮಯ್ಯ, ಸುಮ್ಮಿನ್ ಕರ್ಕೊಂಡ್ ಒಳಗಡೆ ಹೋಗು. ನಾವೇ ಮಾತಾಡ್ ಟೈಮ್ ವೇಸ್ಟ್ ಮಾಡ್ಬಿಟ್ರೆ ನಿಮಗ್ ಮಾತಾಡಕ್ ಸಮಯ ಬೇಡವಾ? ಆಯ್ತು ಕಣವ, ಬಾ ಸುಮ್ಮನೆ. ಸುಮ್ನಿ ಮಗಳೇ, ಹೆಂಗೈತವ ಮನೆ? ತುಂಬಾ ದೊಡ್ಡ ಮನೆ ಇರ್ಬೇಕಲ್ವೇನವ? ಅಲ್ಲೆಲ್ಲ ದೊಡ್ಡ ದೊಡ್ಡ ಜನ ಅವ್ರೆ, ಎಲ್ರು ನಿನ್ ಜೊತೆ ಹೊಂದ್ಕೊಂಡವ್ರೇನವ? ಯಾರು ನಿನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಅಲ್ವೇನವ? ಎಲ್ಲ ಚೆನ್ನಾಗಿ ನೋಡ್ಕೋತಾರ ಅಲ್ವೇನವ? ಅಪ್ಪ, ಆ ಮನೇಲಿರೋರೆಲ್ಲ ತುಂಬಾ ಒಳ್ಳೆಯವರಪ್ಪ. ನನಗ್ ತುಂಬಾ ಪ್ರೀತಿ ಕೊಡ್ತಾರೆ, ತುಂಬಾ ಕಾಳಜಿ ಮಾಡ್ತಾರಪ್ಪ. ಹೆಣ್ಣಿನ ಜೀವನನ ಹಿಂಗ, ಕಣ್ಣೀರಿದ್ರು ಖುಷಿಯಾಗಿದೀವಿ ಅಂತಾರ, ನೋವ್ನಾಗಿದ್ರು ನಕ್ಕೋ ಅಂತ ಮಾತು ಮಾರಿಸ್ತಾರ. ಅವ್ವ, ನಿನ್ನ ಚೆನ್ನಾಗಿ ಮಾತಾಡಿಸ್ತವ್ರೇನವ? ಹಾ ಅಪ್ಪ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಸಾಹೇಬ್ರ ಮನೆಯವ್ರು ಆಡೋ ಒಂದೊಂದು ಮಾತು ಒಂದೊಂದ್ ಕಡೆ ಚುಚ್ಚದಂಗ ಆಗ್ತಿರ್ಬೇಕು. ಪಾಪ ನಮ್ ಸಾಹೇಬ್ರು ದುಡುಕಿದ್ಕ ಈ ಹುಡುಗಿ ಕರ ಕಟ್ಟಬೇಕಾಗಿತ್ತು. ರಾಜಿ, ಒಂಚೂರು ಟೀ ಮಡ್ಗವ, ನಾನು ಹೋಗ್ಬಿಟ್ಟು ಹಾಲು ತಕೊಂಬಂದ್ಬಿಡ್ತೀನಿ. ಅಪ್ಪ, ನಂಗೆ ಏನು ಬೇಡ. ಸುಮ್ನಿರವ, ಅದ್ಯಾಕ್ ಬೇಡ ಅಂದ್ಯಾ? ಬೇರೆ ಬರ್ತೀನಿ. ಮೇಡಮ್ರ, ಒಂದ ನಿಮಿಷ ಬಂದೆ. ಅಕ್ಕ ಇರು, ನಾನು ಒಲೆ ಹಚ್ತೀನಿ. ರಾಜಿ, ನಾನ್ ಇರ್ಬೇಕಾದ್ರೆ ನೀನ್ ಯಾಕೆ ಒಲೆ ಹಚ್ತೀಯಾ? ಬಾ, ನಾನು ಹೋಗ್ತೀನಿ. ಅಕ್ಕ, ಅಪ್ಪನಿಗೆ ಬೇಜಾರಾಗ್ಬಾರ್ದು ಅಂತ ಆ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಸುಳ್ಳು ಹೇಳ್ತೆ ತಾನೆ ನೀನು? ಹಂಗೇನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊಳಕ್ಕ. ರಾಜಿ, ನಾನ್ ಸುಳ್ಳು ಹೇಳ್ತಿಲ್ಲ ಕಣೆ, ನಿಜವಾಗ್ಲು ನನ್ನನ್ನು ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನೋಡಿಲಿ, ನಾನ್ ಮನೆಗೆ ಹೋಗ್ತೀನಿ ಅಂತಿದ್ದಾಗೆ ಖರ್ಚಿಗೆ ಅಂತ ಎಷ್ಟು ದುಡ್ಡು ಕೊಟ್ಟಿದ್ದಾರೆ. ಇಷ್ಟೊಂದು ದುಡ್ಡು ಒಂದಿನ ಖರ್ಚಿಗ? ಹ್ಞೂ, ಮತ್ತೆ ಅಕ್ಕ ತಂಗಿ ಇನ್ನೂ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ? ರಾಜಿ, ನಿನ್ ಟೀ ಇಡು ಅಂತ ಹೇಳದ್ನಲ್ಲವ? ಅಪ್ಪಯ್ಯ, ಅಕ್ಕನ ಖರ್ಚಿಗೆ ಅಂತ ಕೌನ್ಸಿಲರ್ ಸಾಹೇಬ್ರು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ. ಇದಿಷ್ಟು ನನಗ್ ಮಾತ್ರ ಅಲ್ಲ ಕಣೆ. ಅಪ್ಪ, ತಗೋ, ಇದ್ ನೀವ್ ನಂಗೆ ಯಾಕವ ಇಷ್ಟೊಂದು ದುಡ್ಡು? ಇಟ್ಕೊಳಪ್ಪ, ಮನೆ ಖರ್ಚಿಗೆ ಬೇಕಾಗತ್ತೆ. ಅಪ್ಪ, ಇದ್ ಕುಡಿಯೋದಕ್ಕಲ್ಲ. ಅಯ್ಯೋ ತಾಯಿ ಆದಿಶಕ್ತಿ, ನಾನ್ ಕುಡಿಯೋದ್ ಬಿಟ್ಬಿಟ್ಟಿದೀನಿ ಅಂತ ಹೇಳಿದಿನಲ್ಲವ? ಕುಡಿಯೋರೆಲ್ರು ಹೇಳೋ ಮಾತೇ ಇದು. ತಗೋ ರಾಜಿ, ನಿನ್ಗೆ. ನನ್ಗ? ನಿನ್ ಕಾಲೇಜ್ ಓಡಾಟಕ್ ಬೇಕಾಗತ್ತೆ, ಇಟ್ಕೋ. ನೋಡು, ನೀನ್ ಓದ್ ಮುಗಿದ್ಮೇಲೆ ಸಮಯ ಇದ್ರೆ ಮಾತ್ರ ಹೂ ಕಟ್ಟು, ಇಲ್ಲಾಂದ್ರೆ ಅದು ಬೇಡ. ನೀನ್ ಓದಿನ ಖರ್ಚನೆಲ್ಲ ಅವರೇ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಆ ದೇವ್ರು ಒಂದ್ ಕಿತ್ಕೊಂಡ್ರೆ ಇನ್ನೊಂದು ಕೊಟ್ಬಿಡ್ತಾನೆ ಕಣವ. ರಾಜೇಶನ್ ಕಿತ್ಕೊಂಡ, ಒಳ್ಳೆ ಸಾಹೇಬ್ರನ್ ಕೊಟ್ಟ. ಅಯ್ಯೋ ದೇವ್ರ, ಹೆಂಗ್ ಮನುಷ್ಯರಿಗೆ ಆಸೆ ಕನಸು ತುಂಬಿ ಮನಸ್ಸು ಮುರಿದು ಹಾಕ್ತಿಯಲ್ಲ ನೀ. ಪಾಪ ಸುಮ್ನಕ್ಕನ ಸಂತೋಷ ಏನಿದ್ರು ಎಲೆಕ್ಷನ್ ಮುಗಿತನ ಅಷ್ಟ. ಆಮ್ಯಾಕ ಇಲ್ಲ ನೋಡ್ರಿ, ನಿಮಗೆ ಏನಾದ್ರು ನಿಜವಾಗ್ಲೂ ಸಿಟ್ಟಿದ್ರೆ ನಾಳೆ ಬಡ್ದಂಗೆ ಬಡ್ದು ಬಿಡ್ರಿ ಹೇಳ್ತೀನಿ. ನಾನು ಕರ್ಕೊಂಡು ಹೋಗ್ರಿ ಸಾಹೇಬ್ರಿ ಇಲ್ಲಿಂದ. ಸಾಹೇಬ್, ದೊಡ್ಡವ್ರು ಬಂದ್ರೆ ಆಮೇಲೆ ಮಾಡ್ತೀನಿ. ಅಪ್ಪರ ಹೇಳ್ರಿ. ಏನಪ್ಪ ಚಿಟ್ಟೆ, ನಾನು ಟೀ ಕೊಡ ನಾನು ಅಷ್ಟೊಳಗೆ ಇಲ್ಲಿಗೆ ಬಂದ್ಬಿಟ್ಟಿದೀಯಾ? ಅಪ್ಪರ, ಈ ಉರಿ ಬಿಸ್ಲಾಗ ಯಾವನಾರ ಚಾ ಕುಡಿತೇನೇನ್ರಿ? ಬರ್ರಿ, ಕೂಲ್ ಡ್ರಿಂಕ್ಸ್ ಕುಡಿಯೋಣ ಬರ್ರಿ.
ಅಣ್ಣ ಒಂದು ಕೂಲ್ ಡ್ರಿಂಕ್ಸ್ ಕೊಡ್ರಿ. ತೋರಿಯಪ್ಪ. ಏ ಬೇಡಪ್ಪ ನೀನ್ ಕುಡಿ. ಕುಡೀರಿ, ಬಿಸ್ಲೈತಿ. ನೀನ್ ಕುಡಿಯಪ್ಪ. ಎಷ್ಟಾತು? ನೀನ್ ಕಾಸು ಕೊಟ್ಬಿಟ್ರೆ ನನ್ನ ಮರ್ಯಾದೆ ಏನಾಗಬೇಕು? ಇವತ್ತು ನಿನ್ನ ಅತಿಥಿ ಬಾಯಿ ಕಡೆಗೆ. ಅಪ್ಪರ ಇರಪ್ಪ, ತಗಪ್ಪ ಈ ಜ್ಯೂಸಿನ ದುಡ್ಡು ತಗೋಬಿಡು. ಆಮೇಲೆ ಇದು ಕಡಲೆ ಮಿಠಾಯಿ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲಾನು ಕೊಟ್ಕೊಟ್ಟು ತಗ. ಏನ್ ರಮಣ ಇದು 2,000 ರೂಪಾಯಿ ನೋಟು? ಏನ್ ಲಾಟ್ರಿ ಗಿಟ್ರಿ ಹೊಡಿತಾ ಹೆಂಗೆ? ಲಾಟ್ರಿ ಗಿಟ್ರಿ ಅಂತದಿಲ್ಲಪ್ಪ, ನನ್ನ ಮಗಳು ಕೊಟ್ಟಿರೋದು. ನನ್ನ ಮಗಳಿಗೆ ಕೌನ್ಸಿಲರ್ ಸಾಹೇಬ್ರು ನಮ್ಮ ಅಳಿಯ ಕೊಟ್ಟಿರೋದು. ಅದು ಬರೀ ಖರ್ಚಿಗೆ ಅಂತ ಕೊಟ್ಟಿರೋದು. ಯವ್ವ ಎಲ್ಲವ ಅದ್ ಎಷ್ಟು ಖುಷಿ ಕೊಡ್ಬೇಕಂತೀವ ಕೊಟ್ಬಿಡವ. ಆಮ್ಯಾಗ ಇವ್ರ ಕಣ್ಣೀರ್ ನೋಡಕ್ ಆಗೋದಿಲ್ಲ ನಂಗ. ಏನಾರ ಅಂದ ಚಿಟ್ಟೆ? ಏನು ಅಂದಿಲ್ಲ ಅಪ್ಪರ. ಏಯ್ 2 ಕಡಕ್ ಟೀ ಹಾಕ. ಬಂತ ಶಗಣೇನ್ ಹುಳ. ಅಲ್ಲ ಬೀರಣ್ಣ, ಅಂಗಡಿಗೆ ಸಾಮಾನ್ ಹಾಕ್ಸಕ್ಕೆ ಮನೆ ಗಂಟೆ ಬಂದ್ ಕಾಸು ಇಸ್ಕೊತಾ ಇದ್ದೆ, ಈಗೇನ್ ಕಾಣ್ತಾನೆ ಇಲ್ಲ? ವೀರಣ್ಣ, ಸತ್ರು ಕಾಸ್ಗೆ ಅಂತ ಇನ್ನೊಬ್ಬನ ಮನೆ ಮುಂದೆ ಹೋಗಿ ನಿಂತ್ಕೋಬೇಡ. ನಿನಗೆ ಯಾವಾಗ ಕಾಸು ಬೇಕು ಹೇಳು, ನಾನ್ ಕೊಡ್ತೀನಿ. ನೋಡ್ದೇನಮ್ಮ, ಚಿಲ್ರೆಗಳ ಕೈಗೆ ಬಂದ ಸಿಕ್ಕಿದ ತಕ್ಷಣ ಹೆಂಗ್ ದಿಮಾಗ್ ತೋರಿಸ್ತವ್ರೆ ಅಂತ. ಏಯ್ ಕಾಶಿ, ನೀನ್ ಕಣ ಚಿಲ್ರೆ. ಈ ಕಾಸು ಮಗಳಿಗೆ ನನ್ನ ಅಳಿಯ ಕೊಟ್ಟಿರೋದು. ಏಯ್ ಬೀರಣ್ಣ, ನಿನ್ಗೆ ಏನಾರ ಸಾಲಾಗಿಲ್ಲ ಬೇಕು ಅಂದ್ರೆ ನನ್ ಕೇಳು, ನನ್ನ ಅಳಿಯಂದ್ರಿಗೆ ಹೇಳಿ ವ್ಯವಸ್ಥೆ ಮಾಡಿಸ್ತೀನಿ. ಸತ್ರು ಇವನ ಮನೆ ಹೊಸ್ತು ತುಳಿಬೇಡ. ಏಯ್ ಮುದ್ಯೋ, ಕಾಶಿ ಸುಮ್ನೆ ಇರ್ಲ. ಹಿಂಗ್ ಸಿಟ್ ಮಾಡಿ ಮಾಡಯ್ಯ, ಮನೆ ತವ ಯಾರು ಬರ್ಲಂಗ್ ಮಾಡಿಟ್ಟಿದ್ಯಾ. ಮುಚ್ಕೊಂಡ್ ನಿಂತ್ಕೋ. ಇವ್ನ ಇಲ್ಲೇ ಕಾಶಿ ನಡಿಲ, ನಡಿ. ನೋಡ್ದ ಬೀರಣ್ಣ, ನಮ್ಮಂತವ್ರ ಸಾಲ ತಕೊಂಡ್ರೆ ಇವ್ರು ಸಾವುಕಾರರು, ಇವ್ರ ಮನೆ ನಡೆಯೋದು. ನನ್ನ ಮಗಳು ಗಂಡ ಮನೆಗೆ ಹೋಯ್ತಾವಳೆ. ತಿಂಡಿ ಕೊಡಪ್ಪ, ಲೇಟ್ ಆಯ್ತು. ಬಚ್ಚಿಟ್ಟೆ. ಯವ್ವ ಎಲ್ಲವ್ವ ಇಷ್ಟ್ಲಾಗೂ ನಮ್ಮ ಮನೆಗೆ ಹೊಂಡದ. ನನ್ ಮೇಲೆ ಅದಿಯವ ನೀನು ಅದಿ. ಪುಸ್ತಕಗಳನ್ನೆಲ್ಲ ಎಲ್ಲೆಲ್ ಬೇಕು ಅಲ್ಲೆಲ್ಲ ಇಟ್ಟಿದ್ಯಲ್ಲ ರಾಜಿ. ಏನೇ ಮಾಡ್ತಿದ್ಯಾ? ಅಡ್ಗೆ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ, ಬಾ ಇಲ್ಲಿ ಕುತ್ಕೊಂಡು ಓದ್ಕೋ. ಅಕ್ಕ, ಇವತ್ ನೀನ್ ಹೋಗೋಷ್ಟ್ರಲ್ಲಿ ನನ್ಗೊಂದೆರಡು ರೆಸಿಪಿ ಹೇಳ್ಕೊಡ್ಬೇಕು. ರೆಸಿಪಿನ? ಹಂಗಂದ್ರೇನೆ?